ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅವ್ರು ಬಿಲ್ಡ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈಗ ಬಿಜೆಪಿ ಮತ್ತು TMCಗೆ ಇರುವಂತಹ ಡಿಫ್ರೆನ್ಸ್ ಆಫ್ ವೋಟ್ ಪರ್ಸೆಂಟೇಜ್ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ 4-4.5% ಇರ್ಬೋದು. 4 ನೀವು ಏನು 90 lakhs ಡಿಲೀಟ್ ಮಾಡಿದ್ದೀರಿ, ಇಟ್ಸ್ ಕ್ವೈಟ್ಲಿ ಸೈಜಬಲ್ 4%. ಕರೆಕ್ಟ್, ಸೈಜಬಲ್ 4%. ವೆರಾಸ್ ಈ ಕಡೆ ರಿಸಲ್ಟಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಸ್ಟ್ 4.5% ಶಿಫ್ಟ್ ಆಗಿರೋದು BJPಗೆ. ಸೊ ಇವ್ರೇನು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂದರೆ ಆ ಡಿಲೀಟೆಡ್ 4% ಏನಿದೆ, ಆ ಡಿಲೀಟೆಡ್ 4% ನಮ್ಮ ವೋಟರ್ಸು. ಹಾಗಾಗಿ ಈ 4% ಏನು ಡಿಫ್ರೆನ್ಸ್ ಬರ್ತಾ ಇದೆ ಅದು ಡೆಫಿನೆಟ್ಲಿ ಇಟ್ಸ್ ಅ ದೋಖಾ ಅಂತ TMC ಹೇಳ್ತಾ ಇರೋದು. ಆಮೇಲೆ ನಾನು ಇನ್ನೊಂದು ವಿಚಾರ ಮೇಡಮ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾಟ್ ಓನ್ಲಿ ವೆಸ್ಟ್ ಬೆಂಗಾಲ್, ಓವರ್ ಆಲ್ ಇಂಡಿಯಾದಲ್ಲಿ ನಾವು ಗಮನಿಸಿದ್ರೆ ಮುಂದಿನ ಚುನಾವಣೆಗಳು ಎಲ್ಲಿ BJP ಸ್ಟ್ರಾಂಗ್ ಇರುತ್ತೋ ಅಥವಾ BJP ಎಲ್ಲಿ ಬೇಸಾಗಿ ನಿಂತ್ಕೊಂಡಿರುತ್ತೋ ಅಲ್ಲಿ ಇಂಡಿವಿಜುವಲ್ ಆಗಿ ಒಂದೇ ಪಾರ್ಟಿ ಹೋಗಿ ಗೆಲ್ಲುವಂಥ ಸಿಚುವೇಶನ್ ಬಹುಶಃ ಎಲ್ಲೂ ಇಲ್ಲ ರಾಜ್ಯದಲ್ಲಿ. ಅರ್ಥ ಆಗಿಲ್ಲ. ಎಕ್ಸಾಂಪಲ್ ಈಗ ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ಸು ಒಂದಾಗಿ ಹೋಗಿದ್ರೆ ಮಮತಾ ಬ್ಯಾನರ್ಜಿ ಜೊತೆ ಅಟ್ಲೀಸ್ಟ್ ಇನ್ನು ಸ್ವಲ್ಪ ವೋಟ್ ಡಿವೈಡ್ ಕಡಿಮೆ ಆಗ್ತಾ ಇತ್ತು. ಮಮತಾ ಬ್ಯಾನರ್ಜಿ ಮತ್ತೆ ಕಾಂಗ್ರೆಸ್ ಇಬ್ರು ಕೂಡ ಆ ವಿಚಾರದಲ್ಲಿ ಎಡವಟ್ ಮಾಡ್ಕೊಂಡ್ರು. ಅಂದ್ರೆ ಬಿಜೆಪಿ ವಿರುದ್ಧ ಸೆಣಸಬೇಕು ಅಂದ್ರೆ ಈ ಶುಡ್ ಗೋ ಮೈತ್ರಿ ಅಲಯನ್ಸ್ ಅಲ್ಲಿ. ಆ ರೀತಿ ಬಟ್ ಅದು ತಮಿಳುನಾಡಲ್ಲಿ ವರ್ಕೌಟ್ ಆಗಲ್ಲ. ಅದು ಅಲ್ಲಿ BJP ಸ್ಟ್ರಾಂಗ್ ಇಲ್ಲ. ನನಗೆ BJP ಎಲ್ಲಿ ಸ್ಟ್ರಾಂಗ್ ಇದೆ? ಎಕ್ಸಾಂಪಲ್ ಕರ್ನಾಟಕದಲ್ಲ, ಈಗ ಮಹಾರಾಷ್ಟ್ರದಲ್ಲೂ ನೀವು ಇಂಡಿವಿಜುವಲ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಇವತ್ತು. ರಾಜಸ್ಥಾನ, ಮಧ್ಯಪ್ರದೇಶ, ಆಮೇಲೆ ಉತ್ತರ ಪ್ರದೇಶ ಗೆಲ್ಲಕ್ಕಾಗುತ್ತಾ ಇಂಡಿವಿಜುವಲ್ ಹೋಗಿ? ಸಾಧ್ಯನೇ ಇಲ್ಲ ಇವತ್ತು. ಸೊ ಆ ಥರ ಈ BJP ಎಲ್ಲಿ ಸ್ಟ್ರಾಂಗ್ ಇದೆ ರಾಜ್ಯಗಳಲ್ಲಿ ಅಲ್ಲಿ ಕಾಂಗ್ರೆಸ್ಸು ಅಥವಾ SP-ನೋ ಅಥವಾ TMC-ನೋ ಆಯಾ ರಾಜ್ಯದಲ್ಲಿ ಯಾವುದು ಪ್ರಾದೇಶಿಕ ಪಕ್ಷ ಇರುತ್ತೋ ಅಲಯನ್ಸಲ್ಲಿ ಹೋದ್ರೆ ಮಾತ್ರ BJP-ನ ಎದುರಿಸಕ್ಕೆ ಸಾಧ್ಯ. ಇವತ್ತಿನ ಸಿಚುವೇಶನಲ್ಲಿ ಇಂಡಿಪೆಂಡೆಂಟ್ ಹೋಗ್ತೀವಿ ಅಂದಾಗ ಯಾವತ್ತೂ BJP ಪಾಸಿಟಿವ್ ಆಗುತ್ತೆ. ಈ ದೇಶದ ಇವತ್ತಿನ ಚುನಾವಣಾ ಇಶ್ಯೂನೇ ಆ ಥರ ಇದೆ, ಅಂದರೆ ಸಿಚುವೇಶನ್ ಹಂಗಾಗ್ಬಿಟ್ಟಿದೆ. ಸೊ ವೆಸ್ಟ್ ಬೆಂಗಾಲ್ 15 ವರ್ಷದ ಆಡಳಿತ ವಿರೋಧಿ ಎಲ್ಲ ಇದ್ದೇ ಇತ್ತು. ಎಸ್ಪೆಷಲಿ ಲಾಸ್ಟ್ ಒಂದು 2-3 ಇಯರ್ಸಲ್ಲಿ ಈ ಮೆಡಿಕಲ್ ಕಾಲೇಜ್ ಹೆಣ್ಮಕ್ಳದ್ದು ರೇಪ್ ಆಗಿರ್ಬೋದು, ಕೆಲವೊಂದಿಷ್ಟು ಘಟನೆಗಳ ಬಗ್ಗೆ ಡೋಂಟ್ ಕೇರ್ ಮಾಡೋ ಥರ ಟ್ರೀಟ್ ಮಾಡಿದ್ರು ಮಮತಾ ಬ್ಯಾನರ್ಜಿ. ಸೊ ಅದು ಆ ಜನರ ಭಾವನೆಗಳಿಗೆ ಅವರು ಬೆಲೆ ಕೊಡಲೇ ಇಲ್ಲ ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ ನರೇಟಿವ್ ಮಾಡಿದ್ರು BJP ಅವರು. ಅದು ತುಂಬ ದೊಡ್ಡ ಮಟ್ಟದಲ್ಲಿ ಎನ್ಕ್ಯಾಶ್ ಮಾಡ್ಕೊಂಡ್ರು ಅದನ್ನ ಆಬ್ವಿಯಸ್ಲಿ. ಜೊತೆಗೆ SIR ಕಳೆದ ಚುನಾವಣೆಯಲ್ಲಿ 66 ವಿಧಾನಸಭಾ ಕ್ಷೇತ್ರದಲ್ಲಿ BJP ಸೋತಿದ್ದಂತ ಮತಗಳ ಸಂಖ್ಯೆ 5,000ಕ್ಕಿಂತ ಕಡಿಮೆ ಮಾರ್ಜಿನ್. ಸೊ ಆ ಒಂದು ಕ್ಷೇತ್ರದಲ್ಲಿ SIR ಸುಮಾರು 10,000-15,000 ವೋಟರ್ಸ್ ಡಿವೈಡ್ ಆಯ್ತು ಅನ್ನೋ ಒಂದು ಥಿಯರಿ ಕೂಡ ಇದೆ. ಸೊ ಅದು ದೊಡ್ಡ ಮಟ್ಟದಲ್ಲಿ BJPಗೆ ಹೆಲ್ಪ್ ಆಯ್ತು, TMCಗೆ ಲಾಸ್ ಆಯ್ತು ಅಂತ. ಎಸ್, ಇಶ್ಯೂಸ್ ಇಲ್ಲ ಅಂತ ಅಲ್ಲ. ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು, RGಕರ್ ಮೆಡಿಕಲ್ ಕಾಲೇಜ್ ಎಲ್ಲ ನಡೆದಂತ ಹೃದಯ ವಿದ್ರಾವಕ ಘಟನೆ, ವೆರಸ್ ಆ ಹುಡುಗಿಯ ತಾಯಿ ಇವತ್ತು ವಿನ್ ಆಗಿದ್ದಾರೆ. ಸೊ ಸರ್ಕಾರಿ ಉದ್ಯೋಗಗಳಲ್ಲಿ ಲಂಚ ಮತ್ತು ಖರೀದಿ ಹಗರಣ ಆಗಿರ್ಬೋದು, ಆಡಳಿತ ವಿರೋಧಿ ಅಲ್ಲಿ ಮಾಸಿ 15 years ಎನಿ ಪಾರ್ಟಿ ಒಂದು ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತೆ. ಅಂಡ್ ಅದರ್ವೈಸ್ ಆಲ್ಸೋ BJP ಮಾತ್ರ ಇಲ್ಲಿ ವ್ಯಯಿಸಿದಂತಹ ಶಕ್ತಿ ಸಾಮರ್ಥ್ಯ ಇದೆಯಲ್ಲ, ಅದು ಮಾರುತಿ ಹೇಳಿದ ಹಾಗೆ ಒನ್ ಆ್ಯಂಡ್ ಓನ್ಲಿ ಥ್ರೆಟ್, ಒನ್ ಆ್ಯಂಡ್ ಓನ್ಲಿ ಗಟ್ಟಿ ಧ್ವನಿ, ದಟ್ ವಾಸ್ ಮಮತಾ ಬ್ಯಾನರ್ಜಿ. ಸೊ ಮಮತಾ ಬ್ಯಾನರ್ಜಿಯನ್ನ ಆರ್ ವೆಸ್ಟ್ ಬೆಂಗಾಲ್ ದ ಲಾರ್ಜೆಸ್ಟ್ ಸ್ಟೇಟ್, ಅದನ್ನ ನಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರೆ ಮಿಷನ್ ಕಂಪ್ಲೀಟ್. ಆಮೇಲೆ ಇನ್ನೊಂದು ಏನು ಸಿಂಪಲ್ ಮ್ಯಾಥಮೆಟಿಕ್ಸ್ ಅಂದರೆ, ಒಂದು ಡಿಲೀಟ್ ಆಗಿರೋದು ಅದು ಮಮತಾ ಬ್ಯಾನರ್ಜಿ TMCಗೆ ಎಫೆಕ್ಟು. ಇನ್ನೊಂದು 92% ಯಾವತ್ತೂ ಇಲ್ಲದೆ ಇರೋ ರೀತಿಯಲ್ಲಿ ಈ ಬಾರಿ ಮತದಾನ ಆಗಿದೆ, ವೋಟಿಂಗ್ ಆಗಿದೆ. ಅಬ್ಸಲ್ಯೂಟ್ಲಿ ಅದು BJPಗೆ ಪ್ಲಸ್ ಪಾಯಿಂಟು. ಈ ಎರಡೂ ಇದರಿಂದಾನೇ BJP 200ರ ಗಡಿ ದಾಟೋದಕ್ಕೆ ಕಾರಣ ಆಯಿತು ಅಂತ. ಅಷ್ಟು ವೋಟ್ ಡಿಲೀಟ್ ಆಗಲಿಲ್ಲ ಅಂದರೆ ಬಹುತೇಕ TMC ಅವರು ಒಳ್ಳೆ ಫೈಟ್ ಕೊಡ್ತಿದ್ರು, ಇನ್ನಷ್ಟು ಸ್ಥಾನಗಳನ್ನು ಗೆಲ್ಬೋದಾಗಿತ್ತು. ಅವರು ಅಲ್ಲಿ ಕಳ್ಕೊಂಡ್ರು. ಇವರು ಇಲ್ಲಿ ಮತದಾನ ಜಾಸ್ತಿ ಆಗಿದ್ದರಿಂದ ಯುವಕರು ಮತ್ತು ಮಹಿಳೆಯರು BJPಯ ಪರವಾಗಿ ಈ ಬಾರಿ ಹೆಚ್ಚಾಗಿ ಮತದಾನ ಮಾಡಿದ್ರಿಂದಲೇ 92% ವೋಟಿಂಗ್ ಆಗಿದ್ದು ರಾಜ್ಯಾದ್ಯಂತ. ಅದರ ಲಾಭ BJPಗೆ ನೇರವಾಗಿ ಆಯಿತು. ಹಾಗಾಗಿ 200 ಸ್ಥಾನ ಗೆಲ್ಲೋದಕ್ಕೆ ಕಾರಣ ಆಯಿತು ಅಂತ ನನ್ನ. ಆಮೇಲೆ ಇನ್ನೊಂದೇನೆಂದರೆ, ನಾರ್ಮಲ್ ಆಗಿ ನಿಮ್ಗೆ ಇವಾಗ ಡಿನಾಮಿನೇಟರ್ ಕಡಿಮೆ ಮಾಡಿದ್ರೆ ನಿಮಗೆ ಪೋಲಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ 1000 ಜನ ಇದ್ದು ಅದ್ರಲ್ಲಿ 300 ಜನ ಡೂಪ್ಲಿಕೇಟ್ ವೋಟರ್ಸ್ ಇದ್ದರೆ ನಿಮ್ಗೆ 700 ಜನನೇ ಪೋಲ್ ಆಗೋದು. ನಿಮ್ಗೆ ಮ್ಯಾಕ್ಸಿಮಮ್ ಎಲ್ಲ 100% ಪೋಲ್ ಆದರು. ಸೊ ಡಿನಾಮಿನೇಟರ್ ಕಡಿಮೆ ಆಯ್ತು ಇವಾಗ. ಸೊ ಅದರಿಂದ ಪೋಲಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಯಿತು, ಒಂದು ರೀಸನ್ನು. ಸೆಕೆಂಡು, ಎಲ್ಲರೂ ಕ್ಲೈಮ್ ಮಾಡೋದು ಹೆಂಗಂದ್ರೆ ಆ್ಯಂಟಿ ಇನ್ಕಮ್ಸಿ ಜಾಸ್ತಿ ಇದ್ದಾಗ ಪೋಲಿಂಗ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕ್ರೈಟೀರಿಯಾ ಮೇಲೂ ಅವ್ರು ಹೇಳ್ತಾರೆ, ಗೆಸ್ ಮಾಡ್ತಾರೆ. ಇದು ಪೋಲಿಂಗ್ ಜಾಸ್ತಿ ಆಗಿರೋದು ಆ್ಯಂಟಿ ಇನ್ಕಮ್ಸಿ ಇರೋದ್ರಿಂದ.
ಇನ್ನೊಂದು ಇವಾಗ ಎಸ್ ಐ ನಾರ್ಮಲಿ ನಾನು ಹೇಳ್ದಂಗೆ ಡಿನಾಮಿನೇಟರ್ ಕಡಿಮೆ ಆದಾಗ ನಿಮಗೆ ಫಾರ್ ಎಕ್ಸಾಂಪಲ್ ಅವಾಗ ಪೋಲಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಬಿ ಜೆ ಪಿಯವರು ಗೆಲ್ಲಕ್ಕೆ ಚಾನ್ಸ್ ಇದ್ದಿದ್ದೇ ಇದು ಬಿಟ್ಟರೆ ನೆಕ್ಸ್ಟ್ ಇಲ್ಲ ಅಂತ. ಯಾಕಂದರೆ ಅವ್ರು ಇರೋಬ್ಬರ ಫೋರ್ಸ್ ಎಲ್ಲ ಹಾಕ್ಬಿಟ್ಟಿದ್ರು. ಅದು ಮನಿ ಮಜಲ್ ಆಗಿರ್ಬೋದು, ನಿಮಗೆ ಅವರು ಅಮಿತ್ ಶಾ 15 ದಿವಸ ಇರ್ತೀನಿ ಅಂತ ಹೇಳಿದ್ದಾಗಿರ್ಬೋದು, ಅದು ಎಷ್ಟೊಂದು ಜನ 4-5 ಜನ ಯೋಗಿ, ಹೇಮಂತ್ ಬಿಶ್ವ ಶರ್ಮಾ ಟ್ರಾವೆಲ್ ಮಾಡಿ ಅವ್ರು ಕ್ಯಾಂಪೇನಿಂಗ್ ಮಾಡಿದ್ದಾಗಲಿ ಕಂಪ್ಲೀಟ್ ಫೋರ್ಸ್ ಇತ್ತು. ಆಮೇಲೆ ಇನ್ನೊಂದೇನು ಅಂದರೆ ನೀವು ಓವರಾಲ್ ರಾಷ್ಟ್ರ ರಾಜಕಾರಣ ನೋಡೋದಾದರೆ ನಿಮಗೆ ಉತ್ತರ ಪ್ರದೇಶ, ಬಿಹಾರ, ವೆಸ್ಟ್ ಬೆಂಗಾಲು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಸ್ಟೇಟ್ಸಲ್ಲಿ. ಫಸ್ಟ್ ಒಂದು ಕಾಲ ಇತ್ತು ಹೆಂಗೆ ಅಂದರೆ ಉತ್ತರ ಪ್ರದೇಶದಲ್ಲಿ ಯಾರು ಆಳ್ತಾರೋ ಅವರೇ ಇಂಡಿಯಾ ಆಳೋದು ಅಂತ. ಯಾಕಂದರೆ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಇತ್ತು. ಸೊ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಇರೋವರೆಗೂ ಕಾಂಗ್ರೆಸ್ಸೇ ಇತ್ತು. ನೋಡಿದ್ರೆ ಅದು ಪ್ಯಾಟ್ರನ್ ಕೋಇನ್ಸಿಡೆನ್ಸ್ ಅನ್ಬೋದು, ಇಲ್ಲ ಉತ್ತರ ಪ್ರದೇಶದಲ್ಲಿ ಯಾರು ಗೆಲ್ತಾರೋ ಅವ್ರು ಆಲ್ಮೋಸ್ಟ್, ಯಾಕಂದರೆ ಮೇಜರ್ ಸೀಟ್ಸ್ ಬರೋದ್ರಿಂದ ಅವರೇ ಗೆಲ್ತಾರೆ ಅಂತ. ನೆಕ್ಸ್ಟ್ ಇದ್ದಿದ್ದು ನಿತೀಶ್ ಕುಮಾರ್. ಯಾಕಂದರೆ ನಿತೀಶ್ ಕುಮಾರ್ಗೆ ಯಾಕೆ ಅಷ್ಟು ವ್ಯಾಲ್ಯೂ ಇತ್ತು ಅಂದರೆ ಇಂಡಿ ಅಲಯನ್ಸ್ ಅಂತ ಕ್ರಿಯೇಟ್ ಮಾಡಿದ್ದೇ ಅವರು ಮೇಯ್ನಾಗಿ. ಇದಾಗಬೇಕು, ನಾನೇ ಮುಂದೆ ಇರಬೇಕು ಅಂತ ಅವ್ರನ್ನೇ ಇವ್ರ ಕಡೆ ಹೇಳ್ಬಿಟ್ರು. ಸೊ ಅಲ್ಲಿ 2ನೇ ಮಿಷನ್ ಸಕ್ಸಸ್ ಮಾಡಿದ್ರು. ಇನ್ನು ಥರ್ಡ್ ಆ್ಯಂಡ್ ಮೋಸ್ಟ್ ಲಾಸ್ಟ್ ಅಂತ ಇಟ್ಕೊಂಡು, ಯಾಕಂದ್ರೆ ತಮಿಳ್ನಾಡು ಏನೋ ಒಂದು ಆಗುತ್ತೆ, ವಿಜಯ್ ಏನೋ ಒಂದು ಮಾಡ್ತಾನೆ, ಏನೋ ಒಂದು ಮೈಂಡ್ ಸೆಟ್ಗೆ ಬಂದು ಅವ್ರು ಫ್ರೀ ಬಿಟ್ಟಂಗೆ ಬಿಟ್ಟಿದ್ರು. ನಾವು ತಲೆ ಕೆಡ್ಸ್ಕೊಳಲ್ಲ, ತಮಿಳ್ನಾಡು, ಕೇರಳ, ಪುದುಚೇರಿ, ಸೊ ಅದನ್ನು ಮ್ಯಾನೇಜ್ ಮಾಡಿದ್ದಾರೆ. ಸೊ ಇನ್ನು ಅವ್ರಿಗೆ ಥ್ರೆಟ್ ಇದ್ದಿದ್ದು ಎಲ್ಲಿ? ವೆಸ್ಟ್ ಬೆಂಗಾಲ್. ಉತ್ತರ ಪ್ರದೇಶ ನೆಕ್ಸ್ಟ್ 2027ಗೆ ಎಲೆಕ್ಷನ್ಗೆ ಹೋಗ್ತಾರೆ. ಸೊ ಬಿಹಾರ ಆಯಿತು ನಿಮಗೆ, ಇವಾಗ ವೆಸ್ಟ್ ಬೆಂಗಾಲ್ ಆಯಿತು, ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ 27ಗೆ ಎಲೆಕ್ಷನ್ ಇರೋದ್ರಿಂದ ಈ ಫೋರ್ಸ್ ಎಲ್ಲ ಹೋಗಿ ತಿರ್ಗಿ ಅಲ್ಲಿ ಕೂತ್ಕೊಂತಾರೆ. ಸೊ ಅವ್ರು ಟೋಟಲ್ ಓವರ್ ಆಲ್ ಬೇಕಾಗಿರೋದು 3. ಸತೀಶ್, SIR ಯಾವ ರೀತಿ ಒಂದು ಮೇಜರ್ ರೋಲ್ ಪ್ಲೇ ಮಾಡಿದೆ ಅನ್ನೋದನ್ನ ನೋಡ್ತಾ ಇರುವ ಇತರೆ ದೊಡ್ಡ ರಾಜ್ಯಗಳ ಲೋಕಲ್ ಪ್ಲೇಯರ್ಸ್ ಲೈಕ್ ಅಖಿಲೇಶ್ ಯಾದವ್ ಆಗಿರ್ಬೋದು ಅಥವಾ ಬೇರೆ ಬೇರೆಯವರಾಗಿರ್ಬೋದು, ಇದನ್ನ ಹೆಂಗ್ ನೋಡ್ತಾ ಇದ್ದಾರೆ ಅಂತ ಅಖಿಲೇಶ್ ಈಗಾಗಲೇ ಓಪನ್ ಮಮತಾ ಬ್ಯಾನರ್ಜಿ ವಿಷಯ